So good morning everyone. So today's class I will explain about ellipse, partial ellipse, parabole and conic. So this is Solidworks for beginners class number 8. So ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಈ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಕ್ಲಾಸ್ ನಂಬರ್ 8. ಸೆಲೆಕ್ಟ್ ದಿಸ್ ಎಲಿಪ್ಸ್. ಸೊ ಎಲಿಪ್ಸ್ ಸೆಲೆಕ್ಟ್ ಮಾಡಿದಾಗ ನೋಡಿ ಸಿಂಪಲ್ ಆಗಿ ನಾವು ಫಸ್ಟ್ ಪಾಯಿಂಟ್ ಕೊಡ್ತಾ ಇದ್ದೀನಿ ಆ್ಯಂಡ್ ಈ ರೀತಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಕೊಟ್ಟು ಇದು ಡ್ರ್ಯಾಗ್ ಮಾಡಿ. ಸೊ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್, ದೆನ್ ದಿಸ್ ಈಸ್ ಥರ್ಡ್ ಪಾಯಿಂಟ್. ಇದನ್ನು ಎಲಿಪ್ಸ್ ಅಂತೇಳಿ ಕರಿತೀವಿ. ಎಲಿಪ್ಸ್ ಇಟ್ ಮೀನ್ಸ್ ನಾವು ಅಂಡಾಕಾರ ಅಂತೇಳಿ ಕರಿತೀವಲ್ಲ, ಈ ಟೈಪ್ ನಾವು ಎಲಿಪ್ಸನ್ನು ಡ್ರಾ ಮಾಡ್ತೀವಿ. ಸೊ ನೋಡ್ಬೋದು ಇಲ್ಲಿ ಎಲಿಪ್ಸ್ ಡ್ರಾ ಮಾಡಿದ ತಕ್ಷಣ ನಮಗೆ ಇಲ್ಲಿ ಪ್ರಾಪರ್ಟೀಸ್ ಬಾರಲ್ಲಿ ನೋಡಿ ಸಿಂಪಲಾಗಿ ಎಕ್ಸ್ ಆ್ಯಂಡ್ ವೈ ಒಂದು ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ನಾವಿಲ್ಲಿ ಇವಾಗ 0 0 ಸಪೋಸ್ ಇಲ್ಲೊಂದು ಏನಾದರೂ ಡ್ರಾ ಮಾಡಿದರೆ ಇದರ ಒಂದು ಪ್ಯಾರಾಮೀಟ್ರಿಕ್ ಎಲ್ಲ ಚೇಂಜ್ ಆಗುತ್ತೆ. ಆ್ಯಂಡ್ ಸಪೋಸ್ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನೀವು ನೋಡಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ 4 ಸೈಡ್ ಪಾಯಿಂಟ್ ಇರುತ್ತೆ. ಫ್ರಮ್ ಹಿಯರ್ ಟು ಹಿಯರ್ ನೀವು ಸ್ಮಾಲ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ರೈಟ್ ಸಪೋಸ್ ಸ್ಮಾಲ್ ಡೈಮೆನ್ಷನ್ ಯೂಸ್ ಮಾಡ್ಕೊಂಡು ಸೊ ನನಗೆ ಈ ಒಂದು ಡಿಸ್ಟೆನ್ಸ್ ಚೇಂಜ್ ಮಾಡ್ಬೇಕಂದ್ರೆ ಜಸ್ಟ್ ಸೆಲೆಕ್ಟ್ ದೀಸ್ 2 ಪಾಯಿಂಟ್ಸ್ ಆ್ಯಂಡ್ ನಿಮಗೆ ಇವೆಲ್ಲ ಡಿಸ್ಟೆನ್ಸ್ ಎಲ್ಲ ಗೊತ್ತಿರುತ್ತೆ. ಸಿಂಪಲ್ಲಾಗಿ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಸೊ ಸ್ಮಾಲ್ ಡೈಮೆನ್ಷನ್ ಮೇಲೆ ಇಲ್ಲಿ ರೈಟ್. ಸೊ ಈ ರೀತಿ ನೀವು ಡಿಫ್ರೆಂಟ್ ಟೈಪ್ ಆಫ್ ಡೈಮೆನ್ಷನ್ಸ್ ಕೂಡ ಅಪ್ಲೈ ಮಾಡ್ಬೋದು. ನೋಡ್ಬೋದು ಇಲ್ಲಿ something distance ಇದೆ and I think I will draw this one is 4000, right? Then say okay. ಸೊ ನೋಡ್ಬೋದು ಆ ರೀತಿ ಡ್ರಾ ಮಾಡಿದಾಗ ಇದು ಚೇಂಜ್ ಆಗುತ್ತೆ, ರೈಟ್. ಆ್ಯಂಡ್ ಅಗೇನ್ ಬಂದು ನಮಗೆ ಐ ವಿಲ್ ಡ್ರಾ ಒನ್ ಮೋರ್ ಎಲಿಪ್ಸ್. ಸೊ ಫಸ್ಟಿಗೆ ಮಿಡಲ್ ಪಾಯಿಂಟ್ ಕೊಟ್ಟು ದೆನ್ ದಿಸ್ ಪಾಯಿಂಟ್ ಆ್ಯಂಡ್ ಇದು ಡ್ರ್ಯಾಗ್ ಮಾಡಿ ಈ ರೀತಿ 3 ಪಾಯಿಂಟ್ ಕೊಡಬೇಕಾಗುತ್ತೆ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್ 3 ಪಾಯಿಂಟ್ ಕೊಡಬೇಕಾಗುತ್ತೆ. ಆ್ಯಂಡ್ ನಮಗೆ ಇಲ್ಲಿ ನೋಡ್ಬೋದು ಒಂದು ಹೈಟ್ ಕೂಡ ಕೊಟ್ಟಿದ್ದಾನೆ. ಸೊ ಇದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ ಈ ರೀತಿ ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತಾ ಇದೆ, ರೈಟ್. ಈ ರೀತಿ ಸಿಂಪಲಾಗಿ ಎಲಿಪ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಕನ್ಸ್ಟ್ರಕ್ಷನ್ ಲೈನು ಕ್ಲಿಕ್ ಮಾಡೋದಕ್ಕೆ ನಮಗೆ ಕಂಟಿನ್ಯೂಲಿ ಬಂದು ಚೇಂಜ್ ಆಗುತ್ತೆ, ರೈಟ್. ಆ್ಯಂಡ್ ಈ ಎಲಿಪ್ಸಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಈಸ್ ಪಾರ್ಷಿಯಲ್ ಎಲಿಪ್ಸ್. ಪಾರ್ಷಿಯಲ್ ಎಲಿಪ್ಸ್ ಇದು ಕೂಡ ತುಂಬ ಸಿಂಪಲ್. ಸೊ ಇದು ಬಂದು ನಮಗೆ ಕಂಟಿನ್ಯೂಸ್, ಫಸ್ಟ್ ಒನ್ ಕಂಟಿನ್ಯೂ ಎಲಿಪ್ಸ್ ಇತ್ತು. ಇದು ನಮಗೆ ಜಸ್ಟ್ ಪಾರ್ಷಿಯಲ್ ಎಲಿಪ್ಸ್ ಅಂದರೆ ಹಾಫ್ ಪೋರ್ಷನ್ ಡ್ರಾ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ನಮಗೆ. ಸೊ ಈ ರೀತಿ ಕ್ಲಿಕ್ ಮಾಡಿ ದೆನ್ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು, ರೈಟ್. ಈ ರೀತಿ ಪಾರ್ಷಿಯಲ್ ಎಲಿಪ್ಸ್ ಡ್ರಾ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸಿಂಪಲಾಗಿ ಇಲ್ಲಿ ಜಸ್ಟ್ ಇವಾಗ ಆ್ಯಂಗಲ್ ಒಂದು ಬಂದಿದೆ, ನಾನು 360 ಕೊಟ್ಟರೆ ನೋಡಿ ಈ ರೀತಿ ಪಾರ್ಷಿಯಲ್ ಡ್ರಾ ಆಗುತ್ತೆ. ದೆನ್ ಸೇವ್ ಓಕೆ, ರೈಟ್. ಸಿಂಪಲಾಗಿ ಈ ಒಂದು ಕಮೆಂಟ್ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪ್ಯಾರಾಬೋಲಾ. ಸೊ ಪ್ಯಾರಾಬೋಲಾ ಇದು ಕೂಡ ತುಂಬ ಈಸಿ. ಸೊ ಫಸ್ಟಿಗೆ ಒಂದು ಪಾಯಿಂಟ್ ಕೊಡ್ತಾ ಇದ್ದೀನಿ, ದೆನ್ ಡ್ರ್ಯಾಗ್ ಮಾಡಿ ಪಾಯಿಂಟ್ ಕೊಟ್ಟು ಡ್ರ್ಯಾಗ್ ಮಾಡಿದರೆ ಇದು ನೋಡಿ ಇದು ಅನ್ಲಿಮಿಟೆಡ್. ನಮಗೆ ಈ ಒಂದು ಪ್ಯಾರಾಬೋಲಾ ಏನು ಡ್ರಾ ಮಾಡ್ತಿದ್ದೀವಲ್ಲ, ಸೊ ಇದು ನಮಗೆ ಲೈನ್ನ ಈ ರೀತಿ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್. ಸೊ ಇದನ್ನು ಜಾಸ್ತಿ ನಾವು ಯೂಸ್ ಆಗೋದಿಲ್ಲ, ರೈಟ್. ಇದು ಸಿಂಪಲಾಗಿ ನಾವು ಇದರಲ್ಲಿ ಜಸ್ಟ್ ಸೆಲೆಕ್ಟ್ ದಿಸ್ ಪ್ಯಾರಾಬೋಲಾ, ಫಸ್ಟ್ ಪಾಯಿಂಟ್ ಕೊಡಬೇಕಾಗುತ್ತೆ, ದೆನ್ ಸೆಕೆಂಡ್ ಪಾಯಿಂಟ್ ಕೊಟ್ಟು ಈ ರೀತಿ ನಾವು ಇದು ಡ್ರ್ಯಾಗ್ ಮಾಡ್ಕೊತ ಹೋದರೆ ಸಾಕು, ನಮಗೆ ಲೈನ್ಸ್ ಎಲ್ಲ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್. ಆ್ಯಂಡ್ ಸೊ ನೆಕ್ಸ್ಟ್ ಒನ್ ಈಸ್ ಕೊನಿಕ್. ಕೊನಿಕ್ ಅಂದರೆ ಜಸ್ಟ್ ನಾವು ಯು ಶೇಪ್ ಎಲ್ಲ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ಸೇಮ್, ಸೆಲೆಕ್ಟ್ ದಿಸ್ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಕೊಟ್ಟು ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಸಾಕು ನಮಗೆ, ರೈಟ್. ಈ ರೀತಿ ನಾವು ಒಂದು ಯು ಶೇಪ್ ಡ್ರಾ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ನಾವು, ರೈಟ್. ಸೊ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಕೊಡಬೇಕಾಗುತ್ತೆ ಇದಕ್ಕೆ, ದೆನ್ ಸೇವ್ ಓಕೆ. ಸೊ ಇನ್ನೊಮ್ಮೆ ತೋರಿಸ್ತೀನಿ ಹೇಗೆ ಅಂತೇಳಿ. ಸಿಂಪಲಾಗಿ ಸೆಲೆಕ್ಟ್ ದಿಸ್ ಕೊನಿಕ್. ಸೊ ಫಸ್ಟ್ ಪಾಯಿಂಟ್ ಕೊಡ್ತಾ ಇದ್ದೀನಿ, ದೆನ್ ಸೆಕೆಂಡ್ ಪಾಯಿಂಟ್. ಸೊ ಇಲ್ಲೇ ಡಬಲ್ ಕ್ಲಿಕ್ ಮಾಡಿ ಈ ರೀತಿ ನೀವು ಡ್ರ್ಯಾಗ್ ಮಾಡಬಹುದು, ನೋಡಿ ಈ ರೀತಿ ಡ್ರ್ಯಾಗ್ ಮಾಡಬಹುದು. ಫಸ್ಟ್ ಪಾಯಿಂಟ್ ಆ್ಯಂಡ್ ಸೊ ಟೋಟಲ್ 2 ಪಾಯಿಂಟ್ಸ್ ಕೊಟ್ಟು ಡ್ರ್ಯಾಗ್ ಮಾಡಿದರೆ ನಮಗೆ ಈ ಒಂದು ಕೊನೆಗೆ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಈ ರೀತಿ ಡ್ರ್ಯಾಗ್ ಮಾಡಿ ಜಸ್ಟ್ ಸಿಂಪಲಾಗಿ. ಸೊ ಫಸ್ಟ್ ದೆನ್ ಓಕೆ, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಈ ರೀತಿ ಇದು ಇಷ್ಟೊಂದೆಲ್ಲ ಯೂಸ್ ಆಗೋದಿಲ್ಲ. ಅದಕ್ಕೆ ನಾನು ನಿಮಗೆ ಕಂಪ್ಲೀಟ್ ಇಷ್ಟೊಂದು ಡೀಪಾಗಿ ಹೇಳ್ತಾ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಇಲ್ಲಿ ಫಿಲೆಟ್ ಆ್ಯಂಡ್ ಚಾಂಫರ್ ಇದೆಲ್ಲ, ಸೊ ಇದು ವಿಡಿಯೋ ಇಂಪಾರ್ಟೆಂಟ್.
ಈ ಎಸ್ ಪಿ ಲೈನ್ ಆ್ಯಂಡ್ ದಿಸ್ ಅಬೌಟ್ ಸೊ ಇದಷ್ಟೊಂದು ಏನು ಯೂಸ್ ಇಲ್ಲ. ಸೊ ಇದರಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಇದೊಂದು ಎಲಿಪ್ಸ್ ಒಂದು ಗೊತ್ತಿದೆ ಸಾಕು. ಎಲಿಪ್ಸ್ ಒಂದು ಅದು ಕೂಡ ಎಷ್ಟೊಂದು ಯೂಸ್ ಆಗೋದಿಲ್ಲ, ಸಮ್ ಟೈಮ್ಸ್ ಅಷ್ಟೇ, ರೈಟ್. ಸೊ ಥ್ಯಾಂಕ್ ಯು ಗೈಸ್.